ಶ್ರೀಲಂಕಾದ ಆಲ್ರೌಂಡರ್ ಡುನಿತ್ ವೆಲ್ಲಾಲ್ಗೆ ಅವರ ತಂದೆ ಏಷ್ಯಾ ಕಪ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಪಂದ್ಯ ನಡೆಯುತ್ತಿರುವಾಗ ನಿಧನರಾದರು. ಇನ್ನು ಪಂದ್ಯದ ವೇಳೆಯೇ ಈ ವಿಷಯವನ್ನು ವೆಲ್ಲಾಲ್ಗೆ ತಿಳಿಸಲಾಗಿತ್ತು. ಆದರೆ ಶ್ರೀಲಂಕಾದ ಮಾಧ್ಯಮ ವರದಿಗಳ ಪ್ರಕಾರ ಡುನಿತ್ ಅವರ ತಂದೆ ಸುರಂಗ್ ವೆಲ್ಲಾಲ್ಗೆ ಅವರಿಗೆ ಹೃದಯಾಘಾತವಾಯಿತು. ಇನ್ನು ಗುರುವಾರ ಇವರಿಗೆ ಎಷ್ಟು ಕೆಟ್ಟ ದಿನವಾಗಿತ್ತೆಂದರೆ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯವು ಕೂಡ ನಿರಾಶಾದಾಯಕವಾಗಿತ್ತು. ಅವರು 4 ಓವರ್ಗಳಲ್ಲಿ 49 ರನ್ ಬಿಟ್ಟುಕೊಟ್ಟು ಕೇವಲ 1 ವಿಕೆಟ್ ಪಡೆದಿದ್ದರು. ಇದಲ್ಲದೆ ಇನ್ನಿಂಗ್ಸ್ನ ಕೊನೆಯ ಓವರ್ ಬೌಲಿಂಗ್ ಮಾಡಲು ಸಹ ಬಂದಂತ ವೆಲ್ಲಾಲ್ಗೆ ವಿರುದ್ಧವಾಗಿ ಮೊಹಮ್ಮದ್ ನಬಿ ಸತತ 5 ಸಿಕ್ಸರ್ಗಳನ್ನು ಬಾರಿಸಿದರು. 22 ವರ್ಷದ ಆಲ್ರೌಂಡರ್ ಡುನಿತ್ ವೆಲ್ಲಾಲ್ಗೆ ಈ ದುಃಖದ ಸಂಗತಿಯನ್ನ ಪಂದ್ಯದ ನಂತರ ತಿಳಿಸಲಾಯಿತು. ಬಳಿಕ ವ್ಯವಸ್ಥಾಪಕರು ಮತ್ತು ಸಹಾಯಕ ಸಿಬ್ಬಂದಿ ಬೆಂಬಲಿಸುತ್ತಿರುವುದನ್ನು ತೋರಿಸುವಂತಹ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಕಾಣಿಸಿಕೊಂಡಿದೆ. ಇನ್ನು ಕಳೆದ ತಿಂಗಳು ಕೊಲಂಬೋದಲ್ಲಿ ವೃತ್ತಿಜೀವನದ ಅತ್ಯುತ್ತಮ 5/27 ಸೇರಿದಂತೆ ಭಾರತ ವಿರುದ್ಧದ ಏಕದಿನ ಪಂದ್ಯಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ವೆಲ್ಲಾಲ್ ಶ್ರೀಲಂಕಾ ತಂಡದಲ್ಲಿ ಪ್ರಮುಖ ಆಟಗಾರನಾಗಿ ಹೊರಹೊಮ್ಮಿದ್ರು. ಆದರೆ ಗುರುವಾರದ ಪಂದ್ಯ ಇವರಿಗೆ ಶಾಶ್ವತವಾಗಿ ಕಹಿ ಅನುಭವ ನೀಡಿದೆ. ಸದ್ಯಕ್ಕೆ ಈ ಕಷ್ಟದ ಸಮಯದಲ್ಲಿ ಡುನಿತ್ ವೆಲ್ಲಾಲ್ಗೆ ಅವರ ಕುಟುಂಬಕ್ಕೆ ಕ್ರಿಕೆಟ್ ಜಗತ್ತು ತನ್ನ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.